ಸಿಎಂ ಬದಲಾವಣೆ ಒಂದು ಚರ್ಚೆ ಬೆನ್ನಲ್ಲೇ ಜೋಶಿ ಏನಿದ್ದಾರೆ, ರ್ಯಾಶ್ ಆಗಿದ್ದಾರೆ. ಈ ಒಂದು ವಿಚಾರವಾಗಿ ಆಡಳಿತ ಪಕ್ಷದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸಂಪೂರ್ಣ ಏನು ಒಂದು ಆಡಳಿತ ಏನಿದೆ, ಸಂಪೂರ್ಣ ಒಂದು ಆಡಳಿತವನ್ನು ಮರೆತಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಮಾತು ಕೇಳಿ ಬರ್ತಾ ಇದೆ. ಈಗ ಜೋಶಿ ಫುಲ್ಲು ರ್ಯಾಶ್ ಆಗಿಬಿಟ್ಟಿದ್ದಾರೆ, ಮಾತನಾಡ್ತಾ ಇದ್ದಾರೆ. ನೋಡಿ, ಆಡಳಿತ ಪಕ್ಷದ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಏನು ಆಡಳಿತ ನಡೆಸ್ತಾ ಇದೆ, ಒಂದು ಕಡೆ ಸಂಪೂರ್ಣವಾಗಿ ವಿಫಲವಾದಂತೆ ಕಾಣ್ತಾ ಇದೆ. ಇವರು ಆಡಳಿತವನ್ನು ಮರೆತು ಹೋದಂತೆ ಕಾಣ್ತಾ ಇದೆ ಅಂತ ಮಾತನಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಏನಾಗ್ತಾ ಇದೆ, ರಾಜ್ಯದ ಜನ ರೈತರು ಕಷ್ಟದಲ್ಲಿದ್ದಾರೆ. ಇವರೇನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು. ಬರೀ ಕುರ್ಚಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆ. ಏನಾಗ್ತಾ ಇದೆ, ಸಾಕಷ್ಟು ದರೋಡೆಗಳಾಗ್ತಾ ಇದೆ, ಕಳ್ಳತನಗಳಾಗ್ತಾ ಇದೆ. ಆಡಾಗಲೇ ಕೋಟ್ಯಾನುಗಟ್ಟಲೆ ರೂಪಾಯಿ ಒಂದು ಕಳ್ಳತನ ಆಗಿದೆ. ಆದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ. ಜನರಿಗೆ ಕೆಲಸ ಮಾಡಬೇಕು, ರೈತರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡಬೇಕು. ಆ ರೀತಿಯಾಗಿ ಸರ್ಕಾರ ಆಡಳಿತವನ್ನು ಮಾಡಬೇಕು. ಆದರೆ ಇವರು ಮಾಡ್ತಾ ಇರೋಂಥದ್ದೇನು, ಬರೀ ಕುರ್ಚಿಗಾಗಿ ಓಡಾಡ್ತಾ ಇದ್ದಾರೆ. ನಮಗೆ ಸ್ಥಾನ ಬೇಕು, ಅಧಿಕಾರ ಸಿಗಬೇಕು, ಅದಕ್ಕೋಸ್ಕರ ಇವರು ಓಡಾಡ್ತಾ ಇದ್ದಾರೆ ಬಿಟ್ಟರೆ, ಚಿಂತೆ ಮಾಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಯಾವ ಒಂದು ವಿಚಾರಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಅಂತ ಬಗ್ಗೆ ಮಾತನಾಡೋದೇ ಬೇಡ. ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿ ಹಗಲೇನೆ ದರೋಡೆಯಾಗಿದೆ. 7 ಕೋಟಿ ರೂಪಾಯಿ 11 ಲಕ್ಷ. ಯಾರು ಆ ಸಾಹಸ ಮಾಡ್ತಾರೆ? ಸರ್ಕಾರಕ್ಕೆ ಆಡಳಿತದ ಕಡೆಗೆ ಗಮನ ಕಡಿಮೆ ಆಗಿಬಿಟ್ಟಿದೆ. ಬರೀ ಅವರ ಒಂದು ವೈಯಕ್ತಿಕವಾದ ವಿಚಾರಗಳಿಗೆ ಗಮನ ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ ವಿಫಲ ಆಗಿಬಿಟ್ಟಿದೆ ಸರ್ಕಾರ ಈ ಒಂದು ವಿಚಾರದಲ್ಲಿ. ಈ ರೀತಿಯಾದಂತಹ ಮಾತು ಹೇಳಿರುವಂಥದ್ದು ಪ್ರಹ್ಲಾದ್ ಜೋಶಿ. ಕಾಂಗ್ರೆಸ್ ಪಾರ್ಟಿ ಅವರು ತಮ್ಮ ಇದರಲ್ಲಿನ ಅವರು ಬೇಕಂತಾರೆ, ಇವ್ರು ಬಿಡ್ಲಿಕ್ಕೆ ತಯಾರಿಲ್ಲ. ಹೀಗಾಗಿ ರಾಜ್ಯದ ಸಂಪೂರ್ಣವಾದಂಥ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದು ಹೋಗಿದೆ. ನಿಮ್ಗೆ ಆಡಳಿತ ನಡೆಸಲಿಕ್ಕೆ ಆಗಲಿಲ್ಲ ಅಂದರೆ ಬಿಟ್ಟು ಹೋಗ್ರಿ. ನಾವು ಸ್ಪಷ್ಟವಾಗಿ ಹಿಂದೂ ನಾನು ಹೇಳಿದ್ದೇನೆ, ಕೇಂದ್ರೀಯ ಭಾರತೀಯ ಜನತಾ ಪಾರ್ಟಿಯ ಪರವಾಗಿಯೂ ನಾನು ಹೇಳಿದ್ದೇನೆ, ಯಾವುದೇ ಕಾರಣಕ್ಕೆ ಈ ಸರ್ಕಾರ ಬೇಗ ಹೋಗ್ಬೇಕು ಅನ್ನೋದು ನಮ್ಮದು ಆಸೆ ಅಲ್ಲ. ವಿ ವಾಂಟ್ ದಟ್ ದೇ ಶುಡ್ ಕಂಪ್ಲೀಟ್ ದಟ್ ಟರ್ಮ್ ಬಿಕಾಸ್ ಇಟ್ ಇಸ್ ದ ಪೀಪಲ್ಸ್ ಮ್ಯಾಂಡೇಟ್. ಎಲ್ಲಿ ಪೀಪಲ್ಸ್ ಮ್ಯಾಂಡೇಟ್ ಕ್ಲಿಯರ್ ಇದೆ ಅಲ್ಲಿ ನಮ್ಮದು ಯಾವುದೇ ರೀತಿಯಾದಂಥ ತಂಟೆ ತಕರಾರಿಲ್ಲ. ಬಟ್ ಅವರು ಆಡಳಿತವನ್ನು ಸರಿಯಾಗಿ ನಡೆಸಬೇಕು ಅನ್ನುವಂಥದ್ದಿದೆ. ಆದರೆ ಇವರು ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಂದಂತಂದ್ರೆ ಮುಖ್ಯಮಂತ್ರಿ ಕರಿಸಿ ಮಾತಾಡೋದು, ಉಪಮುಖ್ಯಮಂತ್ರಿ MLAಗಳ ಮನೆಗೆ ಹೋಗಿ ನಮಗೆ ಸಪೋರ್ಟ್ ಮಾಡ್ರಿ ಅಂಥೇಳಿ ಖರೀದಿದಾರಿ ಜೋರು ನಡೆದಿದೆ. ಸಿಕ್ಕಾಪಟ್ಟಿ ಖರೀದಿ ಆಗ್ತಾಯಿದೆ. ಬುಕ್ ಆಗಿದ್ದಾವೆ. ಅವ್ರಿಗೆಲ್ಲ ರೀತಿಯ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಅಲ್ಲೇ ಎಲ್ಲ ರೀತಿಯ ವ್ಯವಸ್ಥೆಗಳು ಹೋಟೆಲ್ ರೂಮ್ದಲ್ಲಿ. ನಾನು ಕಡೆ ಬರ್ರಿ, ನಿಮ್ಮ ಕಡೆ ಬರ್ರಿ, ಯಾರ ಕಡೆ ಯಾರು ಜಾಸ್ತಿ ಆಗೋದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಈಗ MLAಗಳು. ನೋಡ್ರಿ, ಅವ್ರು ಏಕನಾಥ್ ಶಿಂದೆ ಆಗ್ತಾರೋ ಇಲ್ಲೋ, ಏಕನಾಥ್ ಶಿಂದೆ ವಿಷಯದಲ್ಲಿ ಅಥವಾ ಹಿಂದೆ ಕರ್ನಾಟಕದಲ್ಲಿ ಆದದ್ರ ಬಗ್ಗೆ ನಾನು ಭಾಳ ಸ್ಪಷ್ಟಪಡಿಸಿದ್ದೇನೆ. 2020ರಲ್ಲಿ ಮಹಾರಾಷ್ಟ್ರದಲ್ಲಿ ಆದಂಥ ಚುನಾವಣೆ, 2020ರ ಆರಂಭದಲ್ಲಿ, ಈಗ ಮೊನ್ನೆ 25ರ ಆರಂಭದಲ್ಲಿ ಮತ್ತು ಚುನಾವಣೆ ಮಹಾರಾಷ್ಟ್ರದಲ್ಲಿ ಆಗಿದೆ. ದಟ್ ವಾಸ್ ಎ ಕ್ಲಿಯರ್ ಮ್ಯಾಂಡೇಟ್ ಟು ದಿ BJP ಆ್ಯಂಡ್ BJP ವಾಸ್ ದಿ ಲಾರ್ಜೆಸ್ಟ್ ಪಾರ್ಟಿ. ಅವರು ಎಲ್ಲ 3 ಜನ ಪರಸ್ಪರ ವಿರುದ್ಧ ಹೋರಾಟ ಮಾಡಿದವರು. ಶಿವಸೇನಾ, ಉದ್ಧವ್ ಠಾಕ್ರೆ ಶಿವಸೇನಾ ನಮ್ಮ ಜೊಡಿದ್ದು ಬಿಟ್ಟು ಹೋಗಿದ್ದರು. ಇನ್ ಸ್ಪೈಟ್ ಆಫ್ ದ್ಯಾಟ್ ಅವ್ರಿಗೆ ಮ್ಯಾಂಡೇಟ್ ಇರಲಿಲ್ಲ. ಮ್ಯಾಂಡೇಟ್ ಫಾರ್ ಕಂಬೈನ್ಡ್ BJP ಆ್ಯಂಡ್ BJP ವಾಸ್ ದಿ ಸಿಂಗಲ್ ಲಾರ್ಜೆಸ್ಟ್. 124 ಸೀಟ್ಸ್ ಇದ್ದು ನಮ್ಮ 140 ಬೇಕಲ್ಲ, ನಮ್ಗೆ 141. ಸೊ ಹೀಗಾಗಿ
ಆ ಟೈಮ್ದಲ್ಲಿ ಏಕನಾಥ್ ಶಿಂದೆ ಅವರು ಬೇಸತ್ತು ಹೊರಗೆ ಬಂದಿದ್ರು, ನಾವು ಮಾಡಿದ್ವಿ. ಆದರೆ ವಿ ವಾಂಟ್ ದಟ್. ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ನಮಗೆ ಅದು ಆಗೋದು ಬೇಕಾಗಿಲ್ಲ. ನಾವು ಅದನ್ನು ಆಗಲಿಕ್ಕೆ ಎನ್ಕರೇಜು ಮಾಡಲ್ಲ. ಯಾಕಂದರೆ ಕಾಂಗ್ರೆಸ್ ಪಾರ್ಟಿಯ ಈ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದು ಈ ಪರಮ ಭ್ರಷ್ಟಾಚಾರದಲ್ಲಿ ತೊಡಗಿ ಈ ಸಂದರ್ಭದಲ್ಲಿ ನಾವು ಕರ್ಕೊಂಬಂದು ಯಾರನ್ನೋ ಶಿಂದೆ ಮಾಡ್ತೀವಿ ಅಥವಾ ಅವ್ರು ಶಿಂದೆ ಆಗ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ, ಯಾವ ಪ್ರಶ್ನೆಯೂ ಉದ್ಭವಿಸೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಅವರು ತಮ್ಮ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.